Good morning, children. Revision ಪಾಠ 2 ಊರಿಗೊಬ್ಬ ರಾಜನಂತೆ ಪದ್ಯ. ಚಿಲ್ಡ್ರನ್, ಸ್ವರಗಳು ಫಸ್ಟಿಗೆ ನಾವು ಸ್ಟಾರ್ಟ್ ಮಾಡೋಣ. ರಿವಿಷನ್ ಸ್ವರಗಳು ಅಂತಂದರೆ ಅದಿಂದ ಆಹವರೆಗೆ. ಸೊ ಸ್ವರಗಳು ಇವುಗಳಿಗೆ ಏನಂತ ಹೇಳ್ತಾರೆ? ಸ್ವರಗಳಲ್ಲಿ ಎಷ್ಟು ಲೆಟರ್ಸ್ಗಳಿದ್ದಾವೆ, ಎಷ್ಟು ಅಕ್ಷರಗಳಿದ್ದಾವೆ ನೋಡೋಣ. ಕೌಂಟ್ ಮಾಡಿ. 1 2 3 4 5 6 7 8 9 10 11 12 13 14 15 15 ಸ್ವರಗಳು ಇದ್ದಾವೆ. ಸೊ ಅವುಗಳನ್ನು ನೀವೇನು ಮಾಡಬೇಕು? ಹೇಳ್ತಾ ನಿಮ್ಮ ರಿವಿಷನ್ ಬುಕ್ಕಲ್ಲಿ ಬರಿಬೇಕು. ಜೋರಾಗಿ ಹೇಳ್ತಾ ನಿಮ್ಮ ರಿವಿಷನ್ ಬುಕ್ಕಲ್ಲಿ ಬರೆದು ಪ್ರಾಕ್ಟೀಸ್ ಮಾಡಬೇಕು. ಅದೇ ರೀತಿ ನಿಮಗೆ ನೋಡದೆ ಬರೀಲಿಕ್ಕೆ ಸಹ ಬರಬೇಕು. ಸೊ ಫಸ್ಟ್ ಆ ಈ ಉ ಊ ರು ಎ ಐ ಐ ಓ ಔ ಅಂ ಅಹ. ಮತ್ತೊಂದು ಸರಿ ಹೇಳೋಣ. ಆ ಈ ಉ ರು ಎ ಐ ಓ ಔ ಅಂ ಅಹ. ಸೊ ಚಿಲ್ಡ್ರನ್, ಸ್ವರಗಳನ್ನು ಜೋರಾಗಿ ಗಟ್ಟಿಯಾಗಿ ಓದ್ತಾ ನಿಮ್ಮ ರಿವಿಷನ್ ಬುಕ್ಕಲ್ಲಿ ಇದನ್ನು ಬರಿಬೇಕು. ಇನ್ನೊಂದು ಸರಿ ಹೇಳೋಣ. ಆ ಈ ಉ ರು ಎ ಐ ಓ ಔ ಅಂ ಅಹ. ಓಕೆ. ಸೊ ಈಗ ನಿಮಗೆಲ್ಲ ಓದಲಿಕ್ಕೆ ಬರ್ತದಂತ ತಿಳ್ಕೊಂಡಿರ್ತೇನೆ. ಎಲ್ಲರೂ ಗಟ್ಟಿಯಾಗಿ ಓದ್ತಾ ಇದನ್ನು ನಿಮ್ಮ ರಿವಿಷನ್ ಬುಕ್ಕಲ್ಲಿ ಬರಿಬೇಕು. ಸೊ ಇದಾದ ನಂತರ ನೆಕ್ಸ್ಟ್ ಹೋಗೋಣ. ವ್ಯಂಜನಗಳು. ಸೊ ನಾನು ಫಸ್ಟಿಗೆ ಓದ್ತೇನೆ, ಆ ನಂತರ ನೀವೆಲ್ಲರೂ ಜೋರಾಗಿ ಗಟ್ಟಿಯಾಗಿ ಓದಿ ಇವನ್ನೂ ಸಹ ನೀವು ನಿಮ್ಮ ರಿವಿಷನ್ ಬುಕ್ಕಲ್ಲಿ ಬರಬೇಕು. ಇವನು ಸಹ ನೀಟಾಗಿ ನಾನು ಹೇಗೆ ಇಲ್ಲಿ ಬರೆದಿದ್ದೇನೆ ಅದೇ ರೀತಿ ನೀವು ಸಹ ಬರೆದು ನಿಮ್ಮ ಬುಕ್ಕಲ್ಲಿ ಇದನ್ನು ಸಹ ನೀವು ಬಾಹ್ಯಾಟಾಗಿ ಕಲಿಬೇಕು, ಬರೀಲಿಕ್ಕೆ ಕಲಿಬೇಕು. ವ್ಯಂಜನಗಳು. ಕ ಖ ಗ ಘ ಞ ಚ ಛ ಜ ಝ ನ ಟ ಠ ಡ ಢ ಣ ತ ಥ ದ ಧ ನ ಪ ಫ ಬ ಭ ಮ ಯ ರ ಲ ವ ಶ ಸ ಸ ಹ ಳ. ವ್ಯಂಜನಗಳು. ಹೇಳಿ ಜೋರಾಗಿ ಎಲ್ಲರೂ. ವ್ಯಂಜನಗಳು. ಓಕೆ. ಈಗ ನಾವು ಒಂದೊಂದೇ ಲೈನನ್ನು ಓದೋಣ. ಕ ಖ ಖ ಗ ಘ ಞ ಛ ಛ ಝ ಝ ಞ ಠ ಠ ಡ ಢ ನ ತ ಥ ದ
ಧ ನ ಪ ಫ ಬ ಭ ಮ ಯ ರ ಲ ವ ಶ ಶ ಸ ಹ ಳ. ಮತ್ತೊಂದ್ಸರಿ ಓದೋಣ ವ್ಯಂಜನಗಳು. ಇನ್ನೊಂದ್ಸರಿ ಎಲ್ಲರೂ ಗಟ್ಟಿಯಾಗಿ ಸರಿಯಾಗಿ ನೋಡ್ಕೊಳ್ಳಿ, ಪ್ರತಿಯೊಂದು ಅಕ್ಷರನ ಸರಿಯಾಗಿ ನೋಡ್ಕೊಳ್ಳಿ ಯಾವ ರೀತಿ ಬರಿಬೇಕಂತ. ಎಲ್ಲ ಅಕ್ಷರಗಳು ಎರಡೆರಡಿದೆ, ಅದು ಒಂದು ಚಿಕ್ಕದು ಒಂದು ದೊಡ್ಡದು. ಇಲ್ಲಿ ಎರಡಿದೆ, ಖ ಖ ಇದೆ, ಇಲ್ಲಿ ಘ ಗ ಇದೆ, ಇದು ನ ಒಂದಿರೋದು. ಇಲ್ಲಿ ಸಹ ಅಷ್ಟೇ ಚ ಚ ಜ ಝ ನ ಠ ಠ ಡ ಡ ನ ಥ ಥ ದ ಧ ನ ಪ ಫ ಬ ಭ ಮ ಯ ರ ಲ ವ ಶ ಶ ಸ ಹ ಳ. ಸೊ ಚಿಲ್ಡ್ರನ್, ಸೊ ನೀವಾಗಿ ಈಸಿಯಾಗಿ ನೀವು ನೆನಪಿಟ್ಕೋಬೇಕು. ವ್ಯಂಜನಗಳನ್ನು ಬರಿ ಅಂತ ಹೇಳಿದಾಗ ನೀವು ಇದೇ ಸ್ಟೈಲಲ್ಲಿ ಬರಿಬೇಕು. ನಾನು ಯಾವ ರೀತಿ ನಿಮಗೆ ಬರೆದಿದ್ದೇನೆ ಇದೇ ಸ್ಟೈಲಲ್ಲಿ ನೀಟಾಗಿ ಚೆನ್ನಾಗಿ ನಿಮ್ಮ ಬುಕ್ಕಲ್ಲಿ ಬರೆದು ಪ್ರಾಕ್ಟೀಸ್ ಮಾಡಿ. ಸೊ ಎಕ್ಸಾಮಲ್ಲಿ ಸಹ ನೀವು ಇದೇ ರೀತಿ ಬರಿಬೇಕಾಗ್ತದೆ, ನೀಟಾಗಿ ಚೊಕ್ಕಾಗಿ ಚೆಂದವಾಗಿ ಬರಿಬೇಕು. ಸೊ ಮತ್ತೊಂದು ಸರಿ ಓದೋಣ. ನೀವು ನಿಮಗೆ ಒಂದು ವೇಳೆ ಬರೀಲಿಕ್ಕೆ ಕಷ್ಟ ಆದರೆ ನೆನಪಿಟ್ಕೊಳ್ಳಿ, ಒಂದು ಚಿಕ್ಕಕ್ಕ ದೊಡ್ಡಕ್ಕ, ಚಿಕ್ಕಕ್ಕ ದೊಡ್ಡಕ್ಕ. ಇಲ್ಲಿ ಸಹ ಅಷ್ಟೇ ಚಿಕ್ಕ ಚ ದೊಡ್ಡ ಚ, ಚಿಕ್ಕ ಜ ದೊಡ್ಡ ಜ, ಎಲ್ಲ ಅದೇ ರೀತಿ ಬರ್ತದೆ. ಅಕ್ಷರಗಳನ್ನು ನೆನಪಿಟ್ಕೊಳ್ಳಿ. ಮತ್ತೊಂದು ಸರಿ ಓದೋಣ. ನಾನು ಹಿಂದಿಂದ ಹೇಳಿ. ಖ ಓಕೆ, ಖ ಗ ಗ ನ್ಯ ಚ ಛ ಜ ಝ ನ ಠ ಠ ಡ ಢ ನ ಥ ಥ ದ ದ ನ ಪ ಫ ಬ ಭ ಮ ಯ ರ ಲ ವ ಶ ಸ ಸ ಹ ಳ. ಓಕೆ ಚಿಲ್ಡ್ರನ್, ಸೊ ಇವುಗಳು ವ್ಯಂಜನಗಳು. ಇವುಗಳು ಸಹ ರಿವಿಷನ್ ಬುಕ್ಕಲ್ಲಿ ಸ್ವರಗಳಾದ ನಂತರ ವ್ಯಂಜನಗಳನ್ನು ನೀಟಾಗಿ ಬುಕ್ಕಲ್ಲಿ ಬರೆದು ಬರೀಲಿಕ್ಕೆ ಕಲಿಬೇಕು. ಓಕೆ, ನೆಕ್ಸ್ಟ್ ನೋಡೋಣ. ಓಕೆ, ನೆಕ್ಸ್ಟ್ 1ರಿಂದ 100ರವರೆಗೆ ಸಂಖ್ಯೆಗಳನ್ನು ಬರೆಯಿರಿ. 1ರಿಂದ 100ರವರೆಗೆ ಸಂಖ್ಯೆಗಳನ್ನು ಬರೆಯಿರಿ. ಚಿಲ್ಡ್ರನ್, ಸಂಖ್ಯೆಗಳು ಅಂದರೆ ನಂಬರ್ಸ್ ಯು ಹ್ಯಾವ್ ಟು ರೈಟ್ ಇನ್ ಕನ್ನಡ, ನಾಟ್ ಇನ್ ಇಂಗ್ಲೀಷ್. ದೀಸ್ ಆರ್ ಕನ್ನಡ ಸಂಖ್ಯೆಗಳು. ಇವೆಲ್ಲ ಕನ್ನಡ ಸಂಖ್ಯೆಗಳು. ಇವುಗಳನ್ನು ನೀಟಾಗಿ ವ್ಯಂಜನಗಳಾದ ನಂತರ ಇವುಗಳನ್ನು ಬರೆದು ಕಲಿಬೇಕು. 1 2 3 4 5 6 7 8 9 10. ನಿಮಗೆ ಕನ್ನಡದ ಸಂಖ್ಯೆಗಳು ಬರೋದು ತುಂಬ ಈಸಿ. ಇದು 1ರಿಂದ 10ರವರೆಗೆ ಚೆನ್ನಾಗಿ ನೋಡಿಕೊಳ್ಳಿ. ಚೆನ್ನಾಗಿ ನೀವು ಬರೀಲಿಕ್ಕೆ ಬಂದರೆ, ತಪ್ಪದೆ ಬಂದರೆ, ಈಗ 11ರಿಂದ 100ರವರೆಗೆ ತುಂಬ ಈಸಿಯಾಗಿ ಬರಿಬೋದು ನೀವು. ಹೇಗಂದರೆ ಇಲ್ಲಿ ನೋಡಿ, 1 1 1 11, 1 2 12, 1 3 13, 1 4 14, 1 5 15, 1 6 16, 1 7 17, 1 8 18, 1 19, 1 19, 1 0 10. ಸೊ ಇದು ತುಂಬ ಈಸಿಯಾಗಿದೆ ನಿಮಗೆ. 1 ಇಲ್ಲಿ ಮಾತ್ರ ಚೇಂಜ್ ಆಗ್ತದೆ. ಓಕೆ, ಸೊ ಸರಿಯಾಗಿ ನೆನಪಿಟ್ಕೊಳ್ಳಿ, ತುಂಬ ಈಸಿ ಇದೆ ಕಲೀಲಿಕ್ಕೆ. ಇಲ್ಲಿ ಬಂದಾಗ ಅಷ್ಟೇ 21 ಅಂತ ಬಂದಾಗ 2 1 2 2 2 3 2 4
2 5 25, 2 6 26, 2 7 28, 2 8 28, 2 9 29, 3 0 30. ಓಕೆ ಚಿಲ್ಡ್ರನ್, ಮತ್ತೊಂದ್ಸಲ 1 2 3 4 5 6 7 8 9 10, 11 12 13 14 15 16 17 18 19 20, 21 22 23 24 25 26 27 28 29 30, 31 32 33 34 35 36 37 38 39 40, 41 42 43 44 45 46 47 48 49 50, 51 52 53 54 55 56 57 58 59 60, 61 62 63 64 65 66 67 68 69 70, 71 72 73 74 75 76 77 78 79 80, 81 82 83 84 85 86 87 88 89 90, 91 92 93 94 95 96 97 98 99 100. ಸೊ ಚಿಲ್ಡ್ರನ್, 1ರಿಂದ 100ರವರೆಗೆ ಸಂಖ್ಯೆಗಳನ್ನು ಓದ್ತಾ ಬರೆದು ಕಲಿಬೇಕು. ಓಕೆ ಚಿಲ್ಡ್ರನ್. ಸೊ ಫಸ್ಟಿಗೆ ಸ್ವರಗಳು, ಸೆಕೆಂಡ್ ಸ್ವರಗಳಾದ ನಂತರ ವ್ಯಂಜನಗಳನ್ನು ಬರೆಯಿರಿ. ವ್ಯಂಜನಗಳಾದ ನಂತರ 1ರಿಂದ 100ರವರೆಗೆ ಸಂಖ್ಯೆಗಳನ್ನು ನೀವು ಎಲ್ಲವನ್ನು ಹೇಳ್ತಾ ಸ್ವರಗಳನ್ನು ಹೇಳಬೇಕು, ವ್ಯಂಜನಗಳನ್ನು ಹೇಳ್ತಾ ಬರೀಬೇಕು. ಅದೇ ರೀತಿ 1ರಿಂದ 100ರವರೆಗೆ ಸಂಖ್ಯೆಗಳನ್ನು ಸಹ ಹೇಳ್ತಾ ಬರೀಬೇಕು. ಓಕೆ, ಇದಿಷ್ಟು ಬರೆದು ನೀವು ನನಗೆ ವಾಟ್ಸಪ್ ನಂಬರ್ಗೆ ಕಳಿಸ್ಬೇಕು. ಓಕೆ, ವಿತ್ ಯುವರ್ ನೇಮ್ಸ್ I want to see whether you are doing your revision or no. Okay, thank you children.